ರೆಡ್ಡಿ ನನ್ನ ಸ್ನೇಹಿತ ಸಮಸ್ಯೆ ಬಗೆಹರಿಯುತ್ತೆ. ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಮನವೊಲಿಕೆ ಮಾಡ್ತಾ ಇರುವಂತದ್ದು ಸುರ್ಜೇವಾಲಾ. ಕಳೆದ 2 ಗಂಟೆಗಳಿಂದ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಸುರ್ಜೇವಾಲಾ. ಹಿರಿಯ ನಾಯಕರಲ್ವಾ, ರಾಜೀನಾಮೆ ಕೊಡ್ತೀನಿ ಅಂದ ತಕ್ಷಣ ಆಯ್ತು ಕೊಡ್ರಿ ಹೋಗ್ರಿ ಅಂತ ಹೇಳಕ್ ಆಗದೇ ಇಲ್ಲ. ಯಾಕಂದ್ರೆ ಇಷ್ಟು ವರ್ಷ ಪಕ್ಷಕ್ಕಾಗಿ ದುಡಿದಿದ್ದಾರೆ, ಪಕ್ಷ ಕೊಟ್ಟಂತ ಜವಾಬ್ದಾರಿಯನ್ನ ನಿಭಾಯಿಸಿದ್ದಾರೆ. ಹೀಗಿರ್ಬೇಕಾದ್ರೆ ಏನ್ ಸಿಚುವೇಶನ್ಸ್ ಇದೆ ಅಟ್ಲೀಸ್ಟ್ ಅದನ್ನಾರು ಅರ್ಥೈಸುವಂತ ಕೆಲಸನಾದ್ರೂ ಮಾಡ್ಬೇಕಾಗತ್ತೆ. ಹೀಗೀಗಿದೆ ಪರಿಸ್ಥಿತಿ, ಅದಕ್ಕೆ ನಿಮಗೆ ಈ ಖಾತೆ ಕೊಟ್ಟಿದ್ದೀವಿ, ಮುಂದೆ ಇನ್ನೇನೋ ಜವಾಬ್ದಾರಿ ಕೊಡ್ತೀವಿ ಅಥವಾ ಮತ್ತೊಂದೇನೋ ಇನ್ನೊಂದೇನೋ ಹೇಳಿ ಸಮಾಧಾನ ಮಾಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಜನ ನಗ್ತಾರೆ. ಹೊಸ ಸರ್ಕಾರ ಅಂತ ಅಂದ್ರು, ಪ್ರಮಾಣ ವಚನ ಅಂತ ಸ್ವೀಕರಿಸಿದ್ರು, ಈಗ ನೋಡಿದ್ರೆ ರಾಜೀನಾಮೆ ಅಂತ ಕಿತಾಪತಿ ಶುರು ಮಾಡ್ಕೊಂಡಿದ್ದಾರೆ. ಇವ್ರುಗಳಿಗೆ ಬಹುಮತ ಬಂದು ಸರ್ಕಾರ ಯಾಕೆ ರಚನೆ ಮಾಡ್ಕೊಂಡ್ರು, ಈ ಥರ ಕಿತ್ತಾಡೋದಕ್ಕೆ ನಾವ್ಯಾಕೆ ವೋಟ್ ಹಾಕಬೇಕಾಗಿತ್ತು, ಈ ಥರದ್ದೆಲ್ಲ ಚರ್ಚೆಗಳು ಶುರು ಆಗತ್ತೆ. ರಾಹುಲ್ ಗಾಂಧಿಯವ್ರು ಏನೋ ಹೇಳಿಬಿಟ್ಟಿದ್ದಾರಂತೆ, ಆಯ್ತು ಯಾರ್ಯಾರು ರಾಜೀನಾಮೆ ಕೊಡ್ತಾರೋ ಕೊಡ್ಲಿ, ನೀವೇನು ತಲೆ ಕೆಡಿಸ್ಕೋಬೇಡಿ, ಮನ ಒಲ್ಸೋಕೆ ನೋಡಿ, ಒಪ್ತಾ ಇದ್ರೆ ಬಿಟ್ಬಿಡಿ ಅಂತ ರಾಹುಲ್ ಗಾಂಧಿಯವ್ರು ಏನೋ ಹೇಳಿಬಿಟ್ಟಿದ್ದಾರೆ. ಬಟ್ ಸುರ್ಜೇವಾಲಾ ಅವರು ಉಸ್ತುವಾರಿ, ಕರ್ನಾಟಕ ರಾಜಕಾರಣ ಏನು, ವೈಯಕ್ತಿಕವಾಗಿ ರಾಮಲಿಂಗಾರೆಡ್ಡಿಯವರ ವರ್ಚಸ್ಸು ಏನು, ಎಷ್ಟು ಅನುಭವ ಇದೆ, ಇದೆಲ್ಲ ಗೊತ್ತಿರುತ್ತೆ. ಆಮೇಲೆ ಇನ್ನೊಂದು, ರಾಮಲಿಂಗಾರೆಡ್ಡಿಯವರು, ಈಶ್ವರ್ ಖಂಡ್ರೆ ಅವರು, ಶರಣಪ್ರಕಾಶ್ ಪಾಟೀಲ್ ಅವರು, ಇವರೆಲ್ಲ ಹೈಕಮಾಂಡ್ ಆಯ್ಕೆ ಅಂತ ಹೇಳ್ತಾ ಇದ್ರು. ಅಂದರೆ ಹಿರಿಯರಿದ್ದಾರೆ, ಅವ್ರುಗಳಿಗೆ ಒಂಚೂರು ಅವಕಾಶ ಕೊಡಬೇಕು, ಗೌರವ ಕೊಡಬೇಕು ಅಂತ. ಹೀಗಿರಬೇಕಾದ್ರೆ ನೋಡಿ, ನೆನ್ನೆ ಮೊನ್ನೆ ಎಲ್ಲ ಮೊದಲ ವಿಕೆಟ್ ಪತನ ಅಂತ ಹೇಳ್ತಾ ಇದ್ದಂಗೆ ಎಷ್ಟು ಇರ್ಸು ಮುರ್ಸು, ಎಷ್ಟು ಮುಜುಗರ ಆ ಸರ್ಕಾರಕ್ಕೆ, ಆ ಪಕ್ಷಕ್ಕೆ. ಅದು ಕೂಡ ಹಿರಿಯರೊಬ್ಬರು, ಅವರದ್ದೇ ಆದಂಥ ಆ್ಯಂಗಲಲ್ಲಿ ಹೇಳ್ತಾರೆ, ನಾನು ಕೇಳಿದ್ದೆ ಕೊಡಲಿಲ್ಲ, ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗಲ್ಲ ಅಂತ. ಅವ್ರು ನನ್ನ ಫ್ರೆಂಡು, ಆಲ್ ಪ್ರಾಬ್ಲಮ್ಸ್ ಸಾರ್ಟೆಡ್ ಔಟ್. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಸುಮ್ಮನೆ ಏನೇನೋ ಸ್ಟೋರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸುಮ್ಮನೆ ಸ್ಟೋರಿಗಳೆಲ್ಲ ಹುಸಿ ಆಗೋಯ್ತವೆ. ಆಯಿತು, ರಾಜೀನಾಮೆ ಕೊಟ್ಟೆ, ಒಂದು ಕಳಿಸ್ಕೊಟ್ಟಿದ್ದು, ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟಿದ್ದು. ಥಿಂಗ್ಸ್ ಹ್ಯಾವ್ ಬೀನ್ ಸೆಟಲ್ಡ್. ನರೇಂದ್ರ ಮೋದಿ ಅವರು ರಾಮಲಿಂಗಾರೆಡ್ಡಿ ಅವರನ್ನು ನೈಟ್ ಭೇಟಿ ಮಾಡಿದ್ರು. ಅವ್ರು ನನ್ನ ಫ್ರೆಂಡು, ಆಲ್ ಪ್ರಾಬ್ಲಮ್ಸ್ ಸಾರ್ಟೆಡ್ ಔಟ್. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಸುಮ್ಮನೆ ಏನೇನೋ ಸ್ಟೋರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸುಮ್ಮನೆ ಸ್ಟೋರಿಗಳೆಲ್ಲ ಹುಸಿ ಆಗೋಯ್ತವೆ. ಆಯಿತು, ರಾಜೀನಾಮೆ ಕೊಟ್ಟೆ, ಒಂದು ಕಳಿಸ್ಕೊಟ್ಟಿದ್ದು, ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟಿದ್ದು. ಥಿಂಗ್ಸ್ ಹ್ಯಾವ್ ಬೀನ್ ಸೆಟಲ್ಡ್.